ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಹೇಳ್ರಿ, ಒಂದು ಆಸ್ತಿ ಬಗ್ಗೆ ಕೇಳಕ್ ಬಂದಾರ. ಒಂದು ಉಳಿಕೋಯಪ್ಪ ಹೋಗಾಕತ್ತೈತಿ ಅಂತ ಕೇಳಕ್ ಆಸ್ತಿ ಹೋಗಾಕತ್ತೈತಿ ಉಳಿಕೋತ ಬಂದಾರ. ಯಾರಂದ್ರೆ ಬರ್ರಿ ಯಾರಿಗೆ ಕೊಡ್ರಿ ಸಂಬಂಧ ಮಗಳಿಗೆ ಸಂಬಂಧ 12 ಎಕರೆ ತನ್ನಂತ ಮಾಡ್ಕೊಂಡ ಕೊಡ್ರಿ ಗಂಡರು ಕರ್ಕೊಂಬ ನಿಮ್ಮ ಯಜಮಾನ್ರು ಕರ್ಕೊಂಬಾರ ಕೊಡ್ರಿ ಅಮಾಸಿಗೆ ಹಿರಿಯರು ಕರ್ಕೊಂಬ ಹಿರಿಯರು ಕರ್ಕೊಂಬ ಅಮಾಸಿ ಬಾರಮ್ಮ ನಿಂದ ನೋಡಿ ಅಮಾಸಿ ಬಾ ಅಂತಂದ್ರೆ ಏ ಬರ ನಿಂದ ವಾಲ್ಬೇಕೇನ ಆಯ್ಕೆ ಮಾಡ್ರಂತಪ್ಪ. ಆಯ್ಕೆ ಮಾಡಿದ್ರೆ ಹೊಲ ಬಿಟ್ಟು ಕೊಡೋಲ್ರಂತ ಕೊಡ್ರಿ. ಆಯ್ಕೆ ಮಾಡಿ ಬರ್ತಂತ ಬರೋದಂತ ಬಿಟ್ಕೊಡೋಲ್ಲ. ದೇವ್ರ ಕೂಡ ಗುಟ್ಲಾಟ್ ಮಾಡಪ್ಪ ಏನ್ ಕೊಟ್ಬಿಡು ಅವ್ರ ಮೇಲೆ ಕುಂದ್ರಂತ. ಸರಿ ಮಾಡಿದ್ದೀವಿ. ಇವಾಗ ಸಣ್ಣ ಮಕ್ಕಳು ಸಣ್ಣ ಮಕ್ಕಳು 6 ಜನ 5 ಮಂದಿ ಅವರೆಲ್ಲರಿಗೆ ಪ್ರಸಾದ ಚೀಟಿ ಕೊಡ್ರಿ. ಕಾಯ್ಕಾಲ ಸರಿ ಸರಿ ಕಾಯ್ಕಾಲ ಕುಂತಾಡ್ರಿ. ನೋಡೋಣ ಕೊಡ್ರಿ. ನಂಬಿಕೆ, ಭಕ್ತಿ, ವಿಶ್ವಾಸ, ದುಡಿಕೆ ಯಾರಲ್ಲಿ ಐತಿ ಅವ್ರ ಆಶೀರ್ವಾದ ನಡೆಸ್ಕೊಡ್ತೀನಿ. ಅವ್ರ ಪ್ರಶ್ನೆನೇ ಗೆದಿಸ್ತೀನಿ. ಒಂದ್ ಎದ್ದು ಕೊಡ್ಲೆ ಒಂದ್ ಎಂದ್ ಹೇಳ್ತಾವಪ್ಪ ಅಂತಂದ್ರೆ ಅದು ನಂಬಿಕೆನೂ ಇಲ್ಲ, ಭಕ್ತಿನೂ ಇಲ್ಲ. ಶಾಂತಿ ಸಮಾಧಾನದಿಂದ ಯಾರು ಕುತ್ಕೊಂಡು ಕೇಳ್ಕೊಂಡು ಹೋಗ್ತಾರ ಅವ್ರ ಆಸೆ ನಡೆಸೇ ಕೊಡ್ತಾರೆ. ಅದನ್ನ ಕೆಡಿಸ್ಬೇಕಂದ್ರೆ ಅವ್ರು ಏನ್ ಬಂದಿರ್ತಾರ, ಅವ್ರು ಹಾಳಾಗಿ ಹೋಗ್ತಾರ. ಮುಂದೆ ಅವ್ರಿಗೆ ಕೆಡಗಾಲನ ಆಯ್ತು. ಒಬ್ಬ ಭಕ್ತ ಬಹಳ ದೂರದಿಂದ ಬಂದಾನ. ನೋಡಿ, ಒಬ್ಬ ಭಕ್ತ ಬಹಳ ದೂರದಿಂದ ಬಂದವ. ನೋಡಾಕಂತ ಬಂದವರು. ಕಬ್ಬರಿಗೆ ನೋಡಾಕಂತ ಬಂದವ. ನೋಡಾಕಂತ ಬಂದವರು. ನೋಡಕಂತ ಬಂದ್ವಿ. ಇಲ್ಲ ಫಸ್ಟ್ ಟೈಮ್ ಕಬ್ಬರಿಗೆ ಕುಷ್ಟಿಗೆ ಕಬ್ಬರಿಗೆ ನೋಡಾಕಂತ ಬಂದವರು. ನೋಡಾಕಂತ ಬಂದ ನೋಡಕಂತ ಬಂದ್ರು. ಅವ್ರಿಗೆ ಬರೋಣ 6:30 ಗಂಟೆ ತನಕ ನೋಡೋದಂತ ಕುಂದ್ರಂತ ಹೇಳ್ರಿ. ಅಂತಂದ್ರೆ ಏನಾರು ಉದ್ದೇಶ ನೋಡಕ್ ಬಂದ್ಬಿಡು. 6:30 ತನಕ ನೋಡಪ್ಪ ನೋಡಿ ಮತ್ತೆ ಯಾಕೆ ಬಂದ್ರಿ ನೋಡಕಂತ ಬಂದ್ರೆ ಅದ್ರಾಗ ಬರ್ತಾರೆ. ಸರಿ ನಡಿ ನೋಡಕಂತ
ಹೇಳು ಹೇಳ್ತು 6 ವರ್ಷ ಕುದುರೆ ನೋಡ್ರಿಯ ಅವ್ರವ್ರ ಭಕ್ತಿ ಅದು ನೋಡಕ್ಕಂತ ಬರೋದು 6 ಜನ ಕೊಂದು ಹೋಗೋದು. ಭಕ್ತಿ ಇಲ್ಲ ಅವರು ಹೆಂಗಾರು ಮಾಡಿ ನಂಬರ್ ಹಚ್ಚಿ ಸಾಕು ನೋಡಕ್ಕಂತ ಏನು ಬರ್ತಾರೆ ಸಿನಿಮಾ ನಾಟಕ ಇದು ತಮ್ಮದು ಆಸೆ ಇಟ್ಕೊಂಡು ಬಂದಿರ್ತಾರೆ ಒಂದಿಲ್ಲ ಒಂದು ಆಸೆನ ನೋಡಕ್ಕಂತ ಬಂದಾರ ಕರೀರಪ್ಪ ಅಂತ ಯಾಕೆ ಅಂತ ಬರ್ಬೇಕು ಅವರು. ಅದು ಮಬ್ಬು ಅದು ಹೆಂಗಾರು ಮಾಡಿ ನಿನ್ನ ಸನ್ನಿಧಿಗೆ ಬಂದ್ರೆ ಸಾಕಂತಾರ ಭಾಳ ಮಂದಿ ಹೆಂಗಾರು ಮಾಡಿ ನಿನ್ನ ಸನ್ನಿಧಿಗೆ ಬಂದ್ರೆ ಸಾಕು ಅದು ಮೇನ್ ಉದ್ದೇಶ ಅದು. ಮಕ್ಕಳ ಸಲುವಾಗಿ ಬಂದವ್ರು ಕರಿ. ನೋಡಿ ಮಕ್ಕಳ ಸಂಬಂಧ ಯಾರು ಬಂದಿರಿ ಬರೀ ಮಕ್ಕಳಾಗಿಲ್ಲ ಅಂತ ಹೇಳಿ ಗಂಡ ಹೆಂಡತಿ ಜೋಡಿ ಮಾಡಿ. ಮಕ್ಕಳಾಗಲ್ಲ, ಗಂಡ ಹೆಂಡತಿ ಮಕ್ಕಳ ಸಲ ಬಂದಾರ. ನಿಮ್ಮ ಯಜಮಾನ್ರು ಬರ್ರಿ. ನಿಮ್ಮ ಯಜಮಾನ್ರು ಕರ್ಕೊಂಡು ಬರ್ರಿ ನೀವು. ನಿಮ್ಮ ಯಜಮಾನ್ರು ಕರ್ಕೊಂಡು ಬರ್ರಿ. ಎಲ್ಲದಲ್ಲ? ಹಾಂ ದಾಡ. ಗಂಡ ಹೆಂಡತಿ ಜೋಡಿ ಇವತ್ತಿನಿಂದ ಆ ಬೋಧಿ ಕೂಡ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಕೊಂಡು ಗಂಡನ ದೇವರನ್ನು ಧರ್ಮ ಕಾಯ್ಕೊಂಡು ಗದ್ದ ಕೂಡಲೇ ಗಂಡನ ಕಾಲಿಗೆ ನಮಸ್ಕಾರ ಮಾಡಿ ಒಂದು ಬಾಳೆ ಮಾಡ್ಕೊಂಡು ಹೋಗೋರಿಗೆ 1 ಪಟ್ಟಾದ್ರೂ ಕೊಡ್ತೀನಿ, 2 ಪಟ್ಟಾದ್ರೂ ಕೊಡ್ತೀನಿ. ಇವತ್ತಿನಿಂದ ಔಷಧ ಗುಳಿಗೆ ಎಣ್ಣೆ ಇಂಜೆಕ್ಷನ್ ಚೆಕ್ ಮಾಡಿಕೊಂಡವ್ರಿಗೆ ಸಂಬಂಧ ಇಲ್ಲ. ನನ್ನ ಪರೀಕ್ಷೆಯೊಳಗೆ ಮಾತ್ರ ಪಾಸ್ ಆದವ್ರಿಗೆ ಕೊಡ್ತೇನೆ. ಕೊಡ್ರಿ ಅವ್ರಿಗೆ 5 ನಿಮಿಷ ನನಗೆ ಮುಗಿಸ್ಬಾರ್ದು. ಇವ್ನು ಹೆಂಗೆ ತರ್ಬೇಕು ಸ್ವಂತ ಗಾಜು ಹಾಕ್ತೀನಿ ಕುಂತಾಗ ಅಜರ್ ಏನು ಹೇಳ್ತಾರೆ ಕೇಳ್ಕೊಂಡು ಹೋಗೋರು ದಾರಿ ಕೊಡ್ರಿ. ನನ್ನ ಬಹಳ ಶುದ್ಧ ಮಾಡಿಯಪ್ಪ ಅಂತ ಬಂದ ಒಬ್ಬ ಭಕ್ತ. ನೋಡಿ ಬಹಳ ಸುದ್ದಿ ಮಾಡೋದು ಬಂದ ಒಬ್ಬ ಭಕ್ತ. ನನ್ನ ಬಾಳೆ ಸುದ್ದಿ ಮಾಡಪ್ಪ ಅಂತ ಹೇಳಿ ಒಬ್ಬ ಭಕ್ತರು ಬಂದಾರ ನೋಡ್ರಿ. ಬರ ಬರ ಏನು ಬಾಯಿ ಗಣ್ಯ ಜಾಳ ಕೊಡಪ್ಪ ಏನು ಪರವಾಗಿಲ್ಲ ಅಂತ ಕರೆಯಪ್ಪ ಅಂದ್ರೆ ಆ ಬೋದ್ಯಾಗ ಕೈ ಹಚ್ಕೊ ಅಂತ ಏನು ಅವ್ನು ಬಹಳ ಶುದ್ಧ ಮಾಡ್ತಾನೆ. ಏನಂತ ಹಚ್ಕೋಬೇಕು? ತಪ್ಪು ಯಾರ ಕಡೆ ಇದೆ ಅವ್ರಿಗೆ ಶಿಕ್ಷೆ ಕೊಡಿಯಪ್ಪ ಅಂತ ಹಚ್ಕೊ ಅಂತ. ಹಚ್ಕೊಂತೇನಪ್ಪ? ಅವ್ನು ಬಹಳ ಶುದ್ಧ ಮಾಡತ್ತೀನಿ ಆದ್ರೆ ಅವ ಹಚ್ಕೋಬೇಕು ಬೋದಿನ. ಶಿಕ್ಷೆ ಕೊಟ್ಟು ನಮ್ಮ ಇಬ್ಬರೊಳಗೆ ಯಾರು ತಪ್ಪೈತೆ ಅವ್ರಿಗೆ ಶಿಕ್ಷೆ ಕೊಡಪ್ಪ ಅಂತ ಪೂಜೆ ಹಚ್ಕೊಂಡ್ಬಿಟ್ಟ ಶುದ್ಧ ಮಾಡ್ತೀನಿ. ಅವ ಹಚ್ಕೊಳ್ಳಿ ಶುದ್ಧ ಮಾಡಕ್ ಆಗುದಿಲ್ಲ. ಹೆಂಗ್ ಮಾಡ್ಬೇಕು?
ಸ್ವಲ್ಪ ಸಾಲ ಮಾಡ್ಕೊಂಡ್ರಿ ಹಿಂಗಾಗಿ ಜಗಳ ಮೊಬೈಲ್ ಕರೆಯಕ್ಕೆ ಬೂದಿ ಹಚ್ಕೊಂಡ್ರಿ ತಪ್ಪು ಯಾರ ಕಡೆ ಇದ್ದವ್ರಿಗೆ ಶಿಕ್ಷೆ ಕೊಡಪ್ಪ. ಕರೆಕ್ಟ್ ಹಿಂಗರನ್ನು ದೇವ್ರ ತಿಳಿದೋ ತಿಳಿಲಾರ್ದ ತಪ್ಪಾದ್ರೂ ಕ್ರಮ ಮಾಡ ನಮ್ಮ ಬಾಳೆ ಸುದ್ದಿ ಮಾಡೋಂತ ಹಚ್ಕೋ. ತಿಳಿದೋ ತಿಳಿಲಾರ್ದು ತಪ್ಪು ಆಗಿರ್ತತಿ ಅದು ಕ್ರಮ ಮಾಡಿ ನಮ್ಮ ಬಾಳ ಸಂಸಾರ ಶುದ್ಧ ಮಾಡೋಂತ ಹಾ ಉದ್ಧಾರ ಆಗ್ಬೇಕು ನಂಬ್ಕೊಂಡ್ ಬಂದಾರ. ಸಾಲ ಮಾಡುವ ಅಂತ ಜೇಂದ್ರು ಹೇಳಿಲ್ಲ, ದೇವರು ಹೇಳಿಲ್ಲಪ್ಪ ಇವಾಗ. ಕ್ರಮ ಆಗಿರ್ತೈತಿ ತಿಳಿದೋ ತಿಳಿಲಾರ್ದು ತಪ್ಪು ಆಗಿರ್ತೈತಿ ಕ್ರಮ ಮಾಡು. ಮತ್ತೆ ಸಾಲ ಮಾಡಿ ಸಂಸಾರ ಹರ್ಕೊಂತಾರಂದ್ರೆ ಶಿಕ್ಷೆ ಯಾರಿಗೆ ಕೊಡ್ಬೇಕು? ಏನು ಸಾಲ ಮಾಡಿದವು ಕೊಡಬೇಕು ನ್ಯಾಯವಾಗಿ ಅಂದ್ರ ಆದ್ರೆ ತಿಳಿಲಾರ್ದು ತಪ್ಪು ಆಗೈತಿ ಕ್ರಮ ಮಾಡೋಂತ ಬೇಡ್ಕೊಂತಾನಲ್ಲ ಆ ಸಾಲದಿಂದ ವಿಮುಕ್ತ ಮಾಡು. ಆ ಸಾಲದಿಂದ ಕಡೆಗೆ ಬರುವಂಗೆ ಮಾಡು. ಅವಾಗ ದಾರಿ ತೋರಿಸು. ಅವನ ಸಂಸಾರ ಶುದ್ಧ ಮಾಡು. ಸಾವು ಮಠ ನಿನ್ನ ನೆನೆಸ್ಕೊಂತ ಸಾವ್ತಾವ ನಾವು. ಹ್ಞೂ ಇಲ್ಲಿಗ ನಾ ಬೀದಿ ಪಾಲು ಹಾಕಿದ್ದೆ ಹೆಬ್ಬಳ್ಳಿ ಅದರಿಂದ ನಾ ಭೇಟಿ ಬಂದಿದೆ ಅಂತ ಸಾವು ಮಠ ನೆನೆಸ್ತಾನ. ಮಕ್ಕಳಿಗೆ ಹೇಳಿ ಸಾವ್ತಾನ. ಹಂಗೆ ಮಾಡು. ಬಾಳೆಹಣ್ಣು ಕುಸ್ತಿ ಒಗಿಬೇಡ, ಕಡೆ ಕುಸ್ತಿ ಒಗಿ. ಒಂದೊಮ್ಮೆ ತಪ್ಪು ಯಾರ ಕಡೆ ಇದ್ದವ್ರಿಗೆ ಶಿಕ್ಷೆ ಕೊಡಪ್ಪ ಅಂತ ಬಿಡಪ್ಪ. ಶಿಕ್ಷೆ ಶುದ್ಧ ಮಾಡು. ಶಿಕ್ಷೆ ಕೊಟ್ಟು ಶುದ್ಧ ಮಾಡು. ಅವ್ರ ಸಂಸಾರ ಶುದ್ಧ ಮಾಡು. ಶಿಕ್ಷೆ ಕೊಟ್ಟ ಶುದ್ಧ ಮಾಡಿದ್ರೆ ತಿಂದು ಬಿಡೋದು. ಮತ್ತೆ ಶಿಕ್ಷೆ ಕೊಡ್ತೀನಿ ಅಂತ ಇವನ ಮ್ಯಾಕ್ ಹೋಗುವಂತ ಕೊಟ್ಟಿ ನನ್ನ ಆಟ ಒಟ್ಟು ಶುದ್ಧ ಮಾಡಿ ಅವ್ರಿಬ್ಬರು ಇಲ್ಲಿ ಕಳಿಸ್ತಾನೆ. ಮುಗಿದು ಹೋಗಿ ಸರಿ ಏನ್ ಬಾಯ್ ನಿನ್ನೇಂತಿ ಅವ್ರ ಮನೆ ಬರೋಲ್ಲ ನಿಂತೀನಿ ಬರೋಲ್ಲ ಅಂತ ನಮ್ಮಿಬ್ಬರೊಳಗೆ ಯಾರು ತಪ್ಪೈತೆ ಅವ್ರಿಗೆ ಶಿಕ್ಷೆ ಕೊಟ್ಟು ಶುದ್ಧ ಮಾಡಪ್ಪ ಅಂತ ಇವನು ಹಚ್ಚುವಂತ ಹೇಳಿ ಗೊತ್ತಾಯ್ತು. ನಮ್ಮಿಬ್ಬರೊಳಗೆ ಯಾರು ತಪ್ಪೈತೆ ಅವ್ರಿಗೆ ಶಿಕ್ಷೆ ಕೊಟ್ಟು ಶುದ್ಧ ಮಾಡಿ. ನಮ್ಮಿಬ್ಬರೊಳಗೆ ಯಾರು ತಪ್ಪೈತೆ ಅವ್ರಿಗೆ ಶಿಕ್ಷೆ ಕೊಟ್ಟು ಶುದ್ಧ ಮಾಡೋದು. ಒಂದು ನಿಮಿಷ ಕೊಡ್ರಿ ಅವನು ಏನು ತಿನ್ಬಿಡ ಅಂತ ಹೇಳಿ ತಪ್ಪು ಯಾರ ಕಡೆ ಇದ್ದವ್ರಿಗೆ ಶಿಕ್ಷೆ ಕೊಟ್ಟು ಶುದ್ಧ ಮಾಡು. ತಿನ್ನಬೇಕ. ತಿನ್ನಿಲ್ಲ ಅಂದ್ರೆ ಈಗ ಮಳೆ ಶುದ್ಧ ಆಗುದಿಲ್ಲ ಅಂತ ನಮ್ಮಿಬ್ಬರೊಳಗೆ ಯಾರು ತಪ್ಪೈತೆ ಅವ್ರಿಗೆ ಶಿಕ್ಷೆ ಕೊಟ್ಬಿಡಪ್ಪ. ಸಂಶಯದ ಗಂಡನ ಹಣೆ ಬರ ಸಾಯಿ ಮಾಡೋ ಶುದ್ಧ ಆಗುದಿಲ್ಲ. ಹೌದು ಸಂಶಯ ಸಂಸಾರನ ಹಾಳು ಮಾಡುತ್ತೆ. ಸಂಶಯದ ಗಂಡುಗಳಪ್ಪ ಇದು. ಸಂಸಾರ ಇಡೀ ಸಂಸಾರನ ಹಾಳು ಮಾಡಿಬಿಡುತ್ತೆ. ಏನ್ ನಿಮ್ಮ ಹೆಣ್ಮಕ್ಳು ಏನ್ ಹೇಳ ಅವ್ರ ಮನೆ ಇದ್ರೆ ಬರೋವಲ್ರು ಅವ್ರ ಕಡೆನೂ ತಪ್ಪಾಯ್ತು ಬರ್ತಾರ ಭಾಳ ದಿವಸ ಇರುವುದಿಲ್ಲ ಅಂತ ಹೇಳ್ತಾನೆ. ಏನು ಹೇಳ್ತೀನಿ ನಾವು ಭಾಳ ದಿವಸ ಇರುವಲ್ಲ. ಹ್ಞೂ ಹೇಳ್ರಿ. ಅವ್ಕೊಂಡು ಒಬ್ರು ಹಿರಿಯರು ಹೋಗ್ಬಿಟ್ರಿ. ಯಾರು ಹಿರಿಯರು ಶುದ್ಧ ಮಾಡಿ 10,000 ಗಂಟೆ ಮಂದಿ ಬರ್ತೈತಿ. ನಾವಿರೋ 3-4 ಮಂದಿ ಯಾರಂತ ಯಾರಿಂಬಲ್ಲಿ ಹೋಗೋಣ ಅದೊಂದು ತಗಲತ್ತೆ. ನನ್ನ ಕಡೆನಾಗೆ ತಪ್ಪ ಆ ಕಡೆನಾಗೆ ಲೋನ್ ಕೊಡ್ರಿ ಬೂದಿ ಹಚ್ಕೊಂತ ತಪ್ಪು ನನ್ನ ಕಡೆ ಆಗಿದ್ದಪ್ಪ ಅಂತ ಹೇಳಿ ಹಚ್ಕೋತ. ನನ್ನ ಕಡೆನೈತೆ ಅವ್ರ ಕಡೆನೈತೆ ತಪ್ಪ ಇಬ್ಬರ ಕಡೆ ಐತೆ. ಕೊಂದ್ರ ಅಂತ ಹೇಳ್ರಿ. ಸರಿ ಕೊಂದ್ರ ಅಂತ ಹೇಳ್ರಿ. ಅಮರ್ ಸಿಂಗ್ ಬಾ. ಸಂಶಯದ ಗಂಡುಗಳು ಹಣೆ ಬರೋ ಸಾಯಿ ಮಾಡೋ ಶುದ್ಧ ಆಗುತ್ತೆ. ಅಲ್ಲ ಇವ್ರು ಹಿಂಬಾಲ ನಮ್ಮನ್ನ ಹೋಗಂತೆ ಅಲ್ಲ. ಇದೇಲ್ಲಿ ನ್ಯಾಯ ನೋಡ್ರಿ. ಕಲಿಯುಗ ಇದು. ಒಬ್ಬರು ಹಿರಿಯರಿಂದ ಅದು ಶುದ್ಧ ಆಗುದಿಲ್ಲ ಅನ್ನೋ ಇಬ್ರು ಹಿರಿಯರು ಕರ್ಕೊಂಡು ಹೋದ್ರೆ ಶುದ್ಧ ಹಾಕಿರ್ತದ್ದು ಆದ್ರೆ ಹುಚ್ಚದ್ರ ಕನಸಿನಾಗ ಹೋಗಿ ಬಂದಿನಿ ಕರೀರಿ ಬಾ ಒಂದ್ ಇಬ್ಬರಿಗೆ ನೋಡ್ರಿ 15 ಇಬ್ರು ಕಳಿಸಿ ಬಂದಾಗ ಕೊಟ್ಟಿದ್ರಪ್ಪ 3 ಉತ್ತತ್ತಿ ಕೊಟ್ಟಪ್ಪ ಸದ್ದಪ್ಪ
ಹೊರಗಿನ ಪ್ರಸಾದ ಕೊಡ್ತೀನಿ ಮಾಡ್ತೀನಿ ಪ್ರಸಾದ 2 ರೂಪಾಯಿ ಪ್ರಸಾದ ಕೊಡ್ರಿ ಉಳ್ಕೊಂಬಿಡು ಕೊಂಡ್ರು ಇಲ್ಲಿ ಬಾ ಅಂತ ಕುಂಟಕ್ ಬರಪ್ಪ ಹೇಳು ಅದ ಏನದ ಆರಾಮ ಆಗ್ತಾ ಬಾ ಅಂದ್ರು ಪ್ರಸಾದ ಕೊಡ್ರಿ ಆರಾಮ್ ಮಾಡ್ತೀನಿ ಸರಿ ಗುರುವಾರ ದಿನ ಕನಸಿನ ಬಂದ್ರು ತಂದು ಕೊಡಿ ಇವ್ರಿಗೆ ಕೊಂಡ್ರಂತ ಎಲ್ಲರಿಗೆ ಪ್ರಸಾದ ಸೇರಿ ಕೊಡ್ರಿ ಕೊಂಡ್ರಂತ ಕುಂತ ಹೇಳ್ತಾರ ಕಾಯ್ಕಾದ್ರು ಕೊಂಡ್ರ ನೋಡ್ ಕೊಟ್ರಿ ಹೇಳ್ರಿ ಆಗೋದು ಆಗ್ಬೇಕಾಗಿತ್ತು ಹಿಂಗಾಗಬಾರ್ದಾಗಿತ್ತು ಅಂತಾರ ಮಂದಿ ಇನ್ ಮ್ಯಾಗ ನೋಡ್ತಾರೆ ಆಗೋದು ಆಗ್ಬೇಕಾಗಿತ್ತು ಆದ್ರೆ ಹಿಂಗಾಗಬಾರ್ದಾಗಿತ್ತು ಅಂತಾರಪ್ಪ ಮಂದಿ ಕೆಲವೊಂದು ಮಂದಿ ಅಂತಾರೆ ಹುಟ್ರು ಅನ್ನೋದು ಎಲ್ಲರ ಮ್ಯಾಗ ಈ ಶಬ್ದ ಬರ್ತದೆ ಅಮಾಶೆ ಅನ್ನೋದನ್ನ ಅದೇ ಕೆಲವೊಂದು ಮಂದಿ ಅಂತಾರೆ ಆಗೋದು ಆಗ್ಬೇಕಾಗಿತ್ತು ಹಿಂಗಾಗಬಾರ್ದಾಗಿತ್ತು ಬನ್ನಿ ಪ್ರೇಕ್ಷಕರೇ, ಇಲ್ಲಿ ಬಾದಾಮಿ ತಾಲೂಕ್ ನೆಲುಗಿಯಿಂದ ಬಂದಿದ್ದಾರೆ ಭಕ್ತರು. ಈ ಹೆಬ್ಬಳ್ಳಿ ಅಜ್ಜನವರಿಂದ ಇವ್ರಿಗೆ ಏನು ಲಾಭ ಆಗಿದೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಸರ್ ನೀವು ಇಲ್ಲಿ ಬರಕತ್ತೆ ಎಷ್ಟು ವರ್ಷ ಆಯ್ತು ಸರ್? ಇಲ್ಲೇ ನಾವು ಸಣ್ಣವರಿದ್ದ ಬರ್ತಿದ್ದೀವ್ರೆ. ನಮ್ಮ ಅಣ್ಣಾರು ನಮ್ಮ ಅವನ ತವ್ರ ಮನೆ ಇದೆ ಹೆಬ್ಬಳ್ಳಿ, ಹೀಗಾಗಿ ನಾವು ಬರೋದು ಹೋಗೋದು ಮಾಡ್ತೀವ್ರಿ ಇಲ್ಲೇ. ಅಂದರೂ ಅವ್ರ ಬಗ್ಗೆ ನಮಗೂ ಭಾಳ ಅಭಿಮಾನ ಐತಿ, ಭಾಳ ಚಲೋ ಆಗಿದೆ. ಅಂದರೆ ನಿಮಗೂ ಯಾವ ರೀತಿ ಕಷ್ಟಗಳು ಇದ್ದು ಸರ್? ಹಾಂ, ಎಲ್ಲ ಪರಿಹಾರ ಆಗೈತಿ. ಸರ್ ಯಾವ ರೀತಿ ಇದ್ದು ಸರ್ ಕಷ್ಟಗಳು? ಏನೋ ಒಂದು ಹಂಗೆ ಒಂದೊಂದು ಮಣ್ತನದಿತ್ತು, ಮಕ್ಕಳದಾತು, ಇದು ಇತ್ತು, ಎಲ್ಲ ರೀತಿಯಿಂದನು ಈಗೆಲ್ಲ ಓಕೆ. ಏನೋ ಹಾಗೇನು ಏನು ಇದು ಇಲ್ಲ. ಮತ್ತೆ ಏನೋ ಇತ್ತು ಅಂದ್ರೆ ಬರ್ತೀವಿ. ಏನೋ ಅಂದರೆ ಕಷ್ಟಗಳಿದ್ರೆ ಅಷ್ಟೇ ಬರ್ತೀರ ಸರ್? ಹಂಗಿತ್ತು ಯಾವಾಗೂ ಬಂದ ಬರ್ತೀವಿ, ಬಂದು ಭೇಟಿ ಕೊಟ್ಟು ನಮಸ್ಕಾರ ಮಾಡಿ ಹೋಗಿ ಹೋಗ್ತೀವ್ರಿ. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ಸಾಂಗ್ಲಿಯಿಂದ ಭಕ್ತರು ಬಂದಿದ್ದಾರೆ ಹೆಬ್ಬಳ್ಳಿಗೆ. ಅವರಿಗೂ ಕೂಡ ಕೇಳೋಣ ಇವ್ರಿಗೆ ಯಾವ ರೀತಿ ಕಷ್ಟಗಳಿದ್ದು ಈ ಹೆಬ್ಬಳ್ಳಿ ಅಜ್ಜನವರ ಬರೋಕತ್ ಎಷ್ಟು ವರ್ಷ ಆಯಿತು ಅಂತ. ಸರ್ ನಮಸ್ಕಾರ. ನಮಸ್ಕಾರ. 10 ವರ್ಷ ಆಯ್ತು, 12 ವರ್ಷ ಆಯ್ತು ರೀ ಈಗ ಬರ್ಲತ್ತು. ಅಜ್ಜರ ಹತ್ರ ಬರಕ ಬರತ್ತ 12 ವರ್ಷ ಆಯ್ತು ರೀ. ಮತ್ತು ಮೊಹರಂಗೂ 3 ವರ್ಷ ಬಂದಿದ್ದೀವಿ ರೀ. ಏನ್ರಿ ಒಬ್ರು ಇಲ್ಲೊಬ್ರು ನಾ 2 ವರ್ಷ ಬಂದಿರಿ. ನಮ್ಮ ಮನೆಯವ್ರ ಖಾಯಂ ಬರೀತಾರೆ. ಅಂದರೆ ನಿಮ್ಗೆ ಯಾವ ರೀತಿ ಕಷ್ಟಗಳಿದ್ದು ಸರ್ ಅಜ್ಜರ ಹತ್ರ ಬರೋಕಿನ ಮುನ್ನ? ಮೊದಲ ಇದು ಕಷ್ಟ ಭಾಳ ಇದ್ದಿತ್ತಿಲ್ಲ ರೀ. ಈ ಕಡೆ ಏನಾಯ್ತು ರೀ, ಅವು ದನಗಳು 1-2-3 ತೊಗೊಂಡೆವು. ಒಂದು ಆಕಳ ಅದ್ರಾಗ 1.5 ಲಕ್ಷದ ಆಕಳ ಒಂದು ಸತ್ತು. ಆಯಿಂದ ಒಂದು ಹಾಗೆ ಒಂದು ಜಾಗ ಒಂದು ಜರ ಬಿಡಬೇಕಾಗ್ಯದ, ಏನಾಗ್ಯದ ಅದು ಒಂದು ಜರ ಕೇಳಬೇಕಾಗ್ಯದ. ಅಜ್ಜರ ಹತ್ರ ಕೇಳಕ್ಕೆ ಬಂದಿದ್ದೇವೆ ರೀ. ಆ ಜಾಗ ಹೆಂಗೆ ಸುಮಾರು ಅದು ಹೆಂಗೆ ಅದು ದಂಡಿಗೆ ಅದಲ್ಲ ರೀ, ಮ್ಯಾಲ್ಕ ಹೊಲ ಅದ ರೀ. ಏಕ್ದಮ್ ದಂಡಿಗೆ ತಂದು ಹಾಕಿದೇವು ರೀ. ಈ ಕಡೆ ತೆಳಕ್ಕೆ ದಂಡಿಗೆ ತಂದು ಹಾಕಿದೆವು. ಮ್ಯಾಲ್ಕ ಅದು ಹೊಲ ರೀ, ಏಕ್ದಮ್ ದಂಡಿಗೆ ಅದ. ಮೂಲಿಗೆ ಬಂದು ಸಿಕ್ಕದು ಹೆಂಗೆ ಏನಾಗ್ತದೋ ಏನು ಜಾಗ ಬಿಟ್ಟು 1-2 ಹಾಂ ಕೇಳಕ್ಕೆ ಬಂದಿದ್ದೇವೆ ರೀ. ಜಾಗಿನ ಸಂಬಂಧ ಕೇಳಕ್ಕೆ ಬಂದಿದ್ದೇವೆ. ನೀವು ಬೇರೆದವ್ರಿಗೆ ಹೇಳಿದ್ರ ಸರ್ ಅಜ್ಜಾರದಾರ ಬರ್ರಿ ಇಲ್ಲಿ ಹಿಂಗೆ ಪರಿಹಾರ ಮಾಡ್ತಾರಂತ? ಹೇಳಿದವರು ನಮ್ಗೆ ಗೌಡ್ತಿರಿ, ನೀಲಗೌಡ್ತಿರಿ ಬೋರ್ಗಿ. ನಿಮ್ಮ ಊರನವ್ರು? ಹಾಂ, ನಮ್ಮ ಊರನವ್ರು ಹೇಳಿ ಅವರೇ ಕರ್ಕೊಂಡ್ಬಂದದ್ರಿ ಸುಳ್ಳ್ಯಾಕೆ. ಅಂದರೆ ನೀವು ಬೇರೆದವ್ರಿಗೆ ಹೇಳಿದ್ರ ಸರ್? ಹೇಳಿದ್ದೇವಲ್ರಿ, ಹೆಂಗೆ ಬರ್ಲಕ್ಕೆ ಎತ್ತಾರಿ. ಹಾಂ ಆಗ್ಯದ ರೀ.
ಈಗ ಅಜ್ಜಾರ ಹೇಳಕತ್ತೆ ಎಷ್ಟು ವರ್ಷ ಆಯ್ತು ನಿಮಗೆ ಗೊತ್ತಿರೋ ಹಾಗೆ? ನಮಗೆ ಗೊತ್ತಿರ್ತಾಗ ಅದೇ ಹೇಳಾಗಿಲ್ರಿ 5-6 ವರ್ಷ ನಾವು ನಡ್ಬಾರ್ದು ಮೊಹರಂಕ್ಕೆ ಬಂದಿದ್ದೇವೆ ಖರೆ ನಾವು ಒಬ್ಬರೇ ಬಂದಿದ್ದೇವೆ ರೀ. ಮನ್ಯಾನವರು ಬೇಯಿಸಿ 8-10 ಸಾರಿ ಬಂದಾರ ಹಾಂ ಬರ್ತಾರ ಹೋಗ್ತಾರ. ಈಗೇನು ನಿನ್ನೆ ಅವ್ರಿಗೆ ನಾವು ಮನ್ಯಾನವ್ರೇ ಮುಂದೆ ಬಂದಿರ್ರಿ. ನಾವು ಏನಾಯ್ತದು ಮನೆ ಕಡೆ ಯಾರು ಇದ್ದಿತ್ತಿಲ್ಲ ಅಲ್ರಿ, ಮೊಮ್ಮಕ್ಳಿದ್ದು ಅದ್ರ ಸಂಬಂಧ ನಾ ಬರ್ಲಿಲ್ಲ ರೀ. ಮತ್ತು ಮುಂಜಾನೆ ಅಂದ್ರತ್ತ ಅಜ್ಜವರು ವರ್ಷ ಪ್ರತಿ ವರ್ಷ ನಡ್ಕೋತಾರ ಸರ್ ಅಜ್ಜಾರಿಗೆ? ಹಾಂ ರೀ. ಅಂದ್ರೆ ನಿಮ್ಗೆ ಏನು ಕಷ್ಟ ಇದ್ದಾಗ ಅಷ್ಟೇ ಬರ್ತೀರಾ? ಇಲ್ರಿ ನಾವು ಬರ್ತೀವಿ ವರ್ಷ ಬರೈತೇವೆ ರೀ. ಮೊಹರಂಕ ತೆಪ್ಸಿಲ್ಲ ನೋಡ್ರಿ, ಈಗ 3 ವರ್ಷ ಆಯ್ತು ರೀ. ಮೊಹರಂಕ ಖಾಯಂ ಬರೈತೇವೆ ರೀ. ನಿಮ್ಮ ಹತ್ರ ಏನು ಬೇಡಿದ್ರು ಸರ್ ಇಲ್ಲಿ? ನಮ್ಮ ಹತ್ರ ಏನು ಬೇಡಿರಿ, ಅವ್ರು ಕೊಡ್ತೀನಿ ಹೋಗಿ ಅಂತಂದ್ರಿ. ಎತ್ತೀರಿ ಆ ಜಾಗದ ಸಂಬಂಧ ಒಂದು ಜರ ಬದುಕು ಹೋಗ್ಯಾರ. ಅದು ಭಾಳ ಅದ ಹುಡುಗರು, ಸಣ್ಣ ಹುಡುಗರು ಖಾಯಂ 2 ದಿನಕ್ಕೆ 4 ದಿನಕ್ಕೆ 2 ದಿನಕ್ಕೆ 4 ದಿನಕ್ಕೆ ಊರಿನ ದವಾಖಾನೆ ಹಾಕಿ ಸಾಕಾಗ್ಯಾರಿ ಈಗ ಇದ್ದದ. ಅದ್ರ ಸಂಬಂಧ ಎಲ್ಲನೇ ಕೇಳ್ಕೊಂಡು ಹೋಗ್ಬೇಕು. ಇಂದ ಏನಾರ ಒಂದು ಜರ ಆಧಾರ ತೊಗೊಂಡು ಹೋಗ್ಬೇಕು. ಆ ಜಾಗ ಅಂದ್ರೆ ನಿಮಗೆ ಪರಿಹಾರ ಸಿಗುತ್ತಾ? ಜಾಗ ಸಿಗ್ತದ, ಅದಕ್ಕೆಲ್ಲ ಸಿಕ್ಕದ ಹೇಳಿ ಮಾಡ್ಲತ್ತಿದ್ದೇವಪ್ಪ. ಎಟ್ಟೆ ಹಾಕೋವಲ್ಲ ನಮಗೆ, ಸುಳ್ಳೆ ಕೇಳೋಣ. ಈಗ ಅದು ಪೀಡ ದನ ಕರಿನ ಮ್ಯಾಗ ಹೊಂಟದೋ ಏನೋ, ನಮ್ಮ ಮ್ಯಾಗ ಕರಿ ಇಲ್ಲ. ಹುಡುಗರ ಮ್ಯಾಗ ದವಾಖಾನಿಗೆ ಹಾಕೋದು ನಡೆದ. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ನಿಮ್ಮ ಊರು ಇಲ್ಲಿಂದ? ಇಲ್ಲಿದು ಬಿಜಾಪುರಕ್ಕೆ ತನ ನೋಡಲ್ಲ 150. 190. ಹಾಂ ಸರ್ 190 ಕಿಲೋಮೀಟರಿಂದ ನೀವು ಇಲ್ಲಿ ಬರ್ತೀರಿ? ಹಾಂ ರೀ. ಕಾಯಿ ಮೇಲೆ ಬರೈತೇವೆ ರೀ. ಮೊಹರಂ ಕಂಕರ್ ತಪ್ಸೋಲ್ ರೀ. ಮೊಹರಂಕ್ಕೆ ಬರೈತೇವೆ. ಚೆನ್ನಾಗಾಗುತ್ತಾ ಸರ್? ಹಾಂ ರೀ. ಒಂದು ಬಂದ ಕೈಸಿಂದ ಇದು ಮರಿ ಕೊಟ್ಟು ಹೋದೇವ್ರಿ. ಅದು ದೇವ್ರು ಚಲೋ ಮಾಡಿದ್ದು ನಮ್ಗೆ. ಮಾಡೋಣ ಮರಿ ಒಂದು ಕೊಟ್ಟು ಮಾಡಿದ್ರ ದೇವ್ರಿಗೆ ಮೊಹರಂಕ್ಕೆ ಮಾಡ್ಯಾರ. ಅದು ಸುಳ್ಳಕ್ಕೆ ಅವಾಗ ಇದು ಮುಂದೆ ಹೋಗಿದ್ದೇವ್ರಿ. ಧನ್ಯವಾದಗಳು ಸರ್. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ನರಗುಂದಿಂದ ಭಕ್ತರು ಬಂದಿದ್ದಾರೆ ಹೆಬ್ಬಳ್ಳಿಗೆ. ಹೆಬ್ಬಳ್ಳಿ ಅಜ್ಜನವರ ಬಗ್ಗೆ ಇವ್ರನ್ನೂ ಕೇಳೋಣ. ಹೆಬ್ಬಳ್ಳಿ ಅಜ್ಜನವರಿಂದ ಇವ್ರಿಗೆ ಏನು ಲಾಭ ಆಗಿದೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ಇಲ್ಲಿ ಬರಕತ್ತೆ ಎಷ್ಟು ವರ್ಷ ಆಯ್ತು ಸರ್? ಸರ್ ಈಗ 2 ತಿಂಗಳಾಯ್ತು ನಮ್ಗೆ ಬರಕಂತ. ನಮಗೂ ಗೊತ್ತಿದ್ದಿಲ್ಲ. ಇವರಿಂದ ನಮ್ಗೆ ಅಲ್ಲಿ ಹೋದ್ರೆ ಚಲೋ ಅಂತ ಹೇಳಿದ್ರೆ ಚಲೋ ಆಗಾಕುಂತತ್ರಿ. ಅಜ್ಜನ ದಯದಿಂದ ನಮಗೆಲ್ಲ ಚಲೋ ಆಗುಂತತಿ. ಅಂದರೆ ನಿಮ್ಗೆ ಯಾವ ರೀತಿ ಕಷ್ಟಗಳಿದ್ದು ಸರ್? ಕಷ್ಟಗಳಂತ ಏನಿಲ್ಲ, ಹಾಗೆ ಹಂಗೆ ನಡ್ಕೋಬೇಕಂತ ಅನ್ನಿಸ್ತೆ ನಡ್ಕೊಳಕ್ಕೆ ಬಂದೇವು. ನಿಮ್ಮ ಕಷ್ಟಗಳೇ ಇಲ್ಲ ಸರ್? ಕಷ್ಟಗಳು ಅದಾವು, ಅವತ್ತು ಪರಿಹಾರ ಅಲ್ಲಿ ಅಂತೇಳಿ ಇನ್ಮೇಲೆ ಪರಿಹಾರ ಮಾಡಬಹುದು ಅಂತೇಳಿ ನಡ್ಕೊಳಕ್ಕೆ ಕುಂತೇವೆ. ಅಜ್ಜ 2 ತಿಂಗಳಿಂದ ಬರ್ತಾ ಇದ್ದೀರಿ? ಬರ್ತಾ ಇದ್ದೇವೆ. ನೀವು ಬೇರೆದವ್ರಿಗೆ ಹೇಳಿದ್ರೆ ಹಿಂಗೆ ಹೆಬ್ಬಳ್ಳಿ ಅಜ್ಜಾರು ಇದ್ದಾರೆ? ನಾವು ರೀಸೆಂಟ್ಲಿ ಈಗ ಬರಕ್ಕೆ ಕುಂತೇವಿ. ನಾವು ಇನ್ಮೇಲೆ ಬೇರೆದವ್ರಿಗೆ ಹೇಳ್ಬೇಕು. ನಿಮಗೆ ರಿಸಲ್ಟ್ ಸಿಗ ನೀವು ಬೇರೆ? ಹಾಂ ಹೌದು ಹೌದು. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ಬರಕತ್ತೆ ಎಷ್ಟು ವರ್ಷ ಆಯ್ತು ಸರ್? ನಾವು ಒಂದು 8-10 ವರ್ಷ ಆಯ್ತು. ಮೊದಲು ಬಿಟ್ಟಿದ್ವಿ, ಮತ್ತೆ ಬರ ಅಂತೀವಿ. ಅಂದರೆ ಮೊದಲು ಯಾಕೆ ಬಿಟ್ಟಿದ್ರಿ? ಮೊದಲು ಬರ್ತಿದ್ವಿ. ಕಷ್ಟ ಇದ್ದಾಗ ಅಷ್ಟೇ ಬರ್ತೀರಾ ಸರ್? ಹಾಗೇನಿಲ್ಲ, ಕಷ್ಟ ಇದ್ದಾಗ ಅಂತೇನಿಲ್ಲ. ಕಷ್ಟ ಅನ್ನೋದು ಇರೋದು. ಆದ್ರೆ ಈ ಅಜ್ಜರ ಹತ್ರ ಬಂದ್ರೆ ಎಲ್ಲ ಕಷ್ಟ ಪರಿಹಾರ ಆಕೈತಿ. ನಾನೊಬ್ಬರೇ ಹೇಳೋದಲ್ಲ, ಎಲ್ಲರೂ ಹೇಳ್ತಾರೆ. ಈ ಅಜ್ಜ 1 ರೂಪಾಯಿನ ತೊಗೊಳವಲ್ಲ, ಏನು ಮಾಡೋವಲ್ಲ. ಇವನ ಹತ್ರ ಬಂದು ಭಕ್ತಿಲಿಂದ ಬೇಡ್ಕೊಂಡ್ರೆ ಅವು ನಮ್ಮ ಮನಸ್ಸಿನಿಂದನೂ ಹೇಳ್ತಾರೆ, ನಮ್ಮ ಕನಸು ಬಿದ್ದಿದ್ದು ಹೇಳ್ತಾರೆ. ಇಷ್ಟು ಒಂದು ಮಾತು ಹೇಳೋದು ಅಷ್ಟು ಅಂತಂದ್ರೆ, ಅಜ್ಜಾರು ಅವ್ರಿಗೆ ನಡ್ಕೊಂಡ್ರೆ ಯಾವುದೇ ರೀತಿ ಕಷ್ಟ ಇರಲಿ, ತೊಂದರೆ ಇರಲಿ, ಏನೋ ಇರಲಿ, ಎಲ್ಲ ಪರಿಹಾರ ಆಕೈತೆ ಅಂತ ಹೇಳ್ತೀನಿ. ಅಂದರೆ ನಿಮಗೆ ಯಾವ ರೀತಿ ಕಷ್ಟ ಇತ್ತು ಸರ್? ಏನೋ ತೊಗೊಳ್ದು ವ್ಯವಹಾರ ಇರ್ಬೋದು, ಏನೋ ಇರ್ಬೋದು, ಮನೆ ಒಳಗಿರ್ಬೋದು ಇತ್ತು. ಸ್ವಲ್ಪ ಪರಿಹಾರ ಆಗಿದೆ. ಅಜ್ಜಾರಿಂದನೇ ಪರಿಹಾರ ಆಯಿತು? ಅಜ್ಜಾರಿಂದನೂ ಪರಿಹಾರ ಆಗಿದೆ ಅಂತ ಹೇಳ್ತೀನಿ. ಈಗ ಅಜ್ಜಾರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಏನು ಹೇಳ್ತಾರೆ ಸರ್? ಅಜ್ಜಾರು ಹೇಳಿದ್ವಲ್ಲ, ಅವ್ರ ಹತ್ರ ಬಂದ್ರೆ ಯಾವುದೇ ಕಷ್ಟ, ಯಾವುದೇ ತೊಂದರೆ ಇತ್ತು ಪರಿಹಾರ ಮಾಡ್ತಾರೆ, ಮಾಡಿದ್ದಾರೆ. ಎಷ್ಟೋ ಮಂದಿನೂ ನಾನು ಕೇಳಿದ್ದೀನಿ, ನಮಗೂ ಆಗಿದೆ. ಇಲ್ಲಿ ಹೇಗೆ ಜಾತಿ ಭೇದ ಭಾವ ಈಗ ಯಾವುದೂ ಇಲ್ಲ. ಸಬ್ಕಾ ಮಾಲಿಕ್ ಏಕೆ. ಇಲ್ಲಿ ಯಾವುದೇ ಜಾತಿ ಧರ್ಮ, ಯಾವುದೇ ಭೇದ ಭಾವ ಯಾವುದೂ ಇಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ಬರ್ತಾರೆ, ಒಗ್ಗಟ್ಟಿನಿಂದ ಇರ್ತಾರೆ. ಎಲ್ಲರಿಗೂ ಒಳ್ಳೇದಾಕೈತಿ, ನಮಗೂ ಆಗೈತಿ, ಎಲ್ಲರಿಗೂ ಆಗುತ್ತೆ. ಎಲ್ಲರೂ ಯಾರಾದರೂ ಬಂದ್ರೂ, ಕಷ್ಟ ಆಯ್ತು ಬಂದರೂ ಅವ್ರಿಗೂ ಪರಿಹಾರ ಆಕೈತಿ ಅಂತ ಹೇಳ್ತೀನಿ ಅಷ್ಟೇ. ಅಂದರೆ ಅಜ್ಜಾರು ಯಾವ ವಾರ ಹೇಳ್ತಾರೆ ಸರ್ ಇಲ್ಲಿ? ನನಗೂ ಗೊತ್ತಿದ್ದು ನಾನು ಬರೋದು ಗುರುವಾರ, ಆಮೇಲೆ ಸಂಡೇ, ರವಿವಾರ. ಅಮಾಸೆಗೆ ಹೇಳ್ತಾರೆ ಸರ್? ಹಾಂ, ಅಮಾಸೆನೂ ಹೇಳ್ತಾರೆ. ಅಮಾಸೆ ನಾವು ಬಂದಿಲ್ಲ, ಹೇಳ್ತಾರೆ. ನೀವು ಬೇರೆದವ್ರಿಗೆ ಕರ್ಕೊಂಬಂದಿದ್ರ ಸರ್? ಹಾಂ, ಹೇಳಿ. ಹೆಬ್ಬಳ್ಳಿ ಅಜ್ಜಾರು ಹೋರಿ, ನಿಮ್ಗೇನೋ ಪರಿಹಾರ, ನಿಮ್ಮ ಕಷ್ಟ ಇದ್ರೆ ಪರಿಹಾರ ಮಾಡ್ತಾರಂತ ಹೇಳಿ ಅವರು ಬಂದಿದ್ದಾರೆ. ಹಾಂ, ಬಂದು ಹೋಗಿದ್ದಾರೆ. ಅವ್ರಿಗೂ ಕೂಡ ಒಳ್ಳೇದಾಗಿದೆ ಸರ್? ಹಾಂ, ಒಳ್ಳೇದಾಗಿದೆ. ಧನ್ಯವಾದಗಳು ಸರ್. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ಹುನಗುಂದ ತಾಲೂಕು ದಮ್ಮೂರಿಂದ ಭಕ್ತರು ಬಂದಿದ್ದಾರೆ. ಇವರು 20 ವರ್ಷದಿಂದ ಇಲ್ಲಿ ಹೆಬ್ಬಳ್ಳಿ ಅಜ್ಜನವರ ಹತ್ರ ನಡ್ಕೊಳ್ತಿದ್ದಾರಂತೆ. ಅವರಿಗೆ ಈ 20 ವರ್ಷದಲ್ಲಿ ಯಾವ ರೀತಿ ಲಾಭ ಆಗಿದೆ ಅಂತ ಕೇಳೋಣ. ಅಜ್ಜಾರ ನಮಸ್ಕಾರ. ಅಜ್ಜಾರ ನಮಸ್ಕಾರ ರೀ.
ನಿಮಗೆ ಯಾವುದೇ ರೀತಿಯಿಂದ ಬಂದರು ಅವರು ಮಾತಾಡಿದ್ರೆ ಸಾಕು, ಅವ್ರ ಮಾತಿನ ಇದ್ರ ಮೇಲೆ ನಾವು ದೇವರು ರಗಡ ಸಂಪತ್ತು ನಾವು ಕೊಟ್ಟಾನ. ನಮ್ಮ ಮಕ್ಕಳು ಲಗ್ನ ಆಗೈತಿ, ನಮ್ಮ ಮಗಳ ಲಗ್ನ ಆಗೈತಿ, ನಮ್ಮ ಮಗನ ಲಗ್ನ ಆಗೈತಿ. ಮತ್ತು ನಾವು ರೊಕ್ಕದಾಗ ಊಟಕ್ಕೆ ಹೊಲ ಫಲ ಸಾಕಷ್ಟು ನಮ್ಮದು ಅಭಿವೃದ್ಧಿ ಆಗೈತಿ. 20 ವರ್ಷದಿಂದ ಅವರು ಇದರಿಂದ ನಾವು ಹೋಗೋದು ಬರೋದು. 20 ವರ್ಷದಾಗ ನಾವು ಏನಿಲ್ಲಪ್ಪ ಅಂದ್ರೆ ಇಲ್ಲಪ್ಪ ಅನ್ನೋದು ನಮ್ಗೆ ಎಂದು ಜೀವನದೊಳಗೆ ಕೊರತೆ ಇಲ್ಲ. ಯಾವುದೋ ರೀತಿಯಿಂದ ದೇವ್ರು ಕೊಟ್ಟಾನ ಹೆಬ್ಬಳ್ಳಿ ಅಜ್ಜ. ಈಗ ಹೆಬ್ಬಳ್ಳಿ ಅಜ್ಜನವ್ರು ಇದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು? ನೀವು ಯಾವ ಹೆಂಗೆ ಬಂದ್ರಿ ಇಲ್ಲಿ? ನಾವು 15 ವರ್ಷದಿಂದ ಅವರು ಇಲ್ಲಿ ಸುಮ್ಮನೆ ದೇವ್ರ ಹೇಳ್ತಾರಂತಂದ್ರು ಬಂದ್ವಿ. ಅವ್ರು ಏನಪ್ಪ 1 ರೂಪಾಯಿ ಇಸ್ಕೊಳ್ಳೋರಲ್ಲ, ಮ್ಯಾಲಿ ಪರಮಾತ್ಮನ ಇಲ್ಲಿ ಅದಾನ. ಎಲ್ಲೇ ಯಾರು ಇವರು ಹೋಗೋದು ಎಲ್ಲಿ ಉಪಯೋಗ ಇಲ್ಲ. ಯಾವ ಪರಮಾತ್ಮನ ಹೊತ್ತು ಅಂದರೆ ನಿಮ್ಗೆ ಬಂದ ತಕ್ಷಣ ಪರಿಹಾರ ಆತ ಏನು ನೀವು ಕಾದ್ರೆ? ನಾವು ಬಂದು ಕೂಡಲೇ ಅಂದ್ರೆ ನಾವು ಬರೋಣಪ್ಪ ಅಂತಂದೇನಪ್ಪ ಆಗ ಬಂದ್ಕೊಂತ ಅವ್ರ ಆಧಾರ ಹಚ್ಕೊಂಡು ನಂಬಿಕೊಂಡು ನಾವು ಆಗ ಅವ್ರಿಗೆ ಹೇಳಿದ ನುಡಿ ಕೇಳ್ಕೊಂತ ಹೋಗಿ ನಾವು ಮುಂದುವರೆದ್ವಿ. ಅವರು ನುಡಿ ಅವ್ರು ಏನು ಹೇಳ್ತಾರೆ ಅದನ್ನು ಅವ್ರು ಏನು ಹೇಳ್ತಾರ ಅದಾಗತ್ತೆ, ಅವ್ರ ಬಾಯಿಲೆ ಮಾತಾಡಿದ್ದಾಗತ್ತೆ. ಅಂದರೆ ಈಗ ನೀವು ಬೇರೆದವ್ರು ಕರ್ಕೊಂಬಂದಿದ್ರ ಸರ್? ಯಾರು? ನಾ ಬೇರೆದವ್ರನ್ನ ಯಾರನ್ನ ಕರ್ಕೊಂಬರ್ದು, ನನ್ನ ಪಾಡಿ ನಾ ಬರ್ತೀನಿ, ನನ್ನ ಪಾಡಿ ನಾ ಹೋಗ್ತೀನಿ. ಅಂದರೆ ಹೇಳಿದ್ರೆ ಹೆಬ್ಬಳ್ಳಿ ಅಜ್ಜಾರು ಹಿಂಗೆ ಅದಾರ ಇಲ್ಲಿ ಬರ್ರಿ ನಿಮಗೂ ಒಳ್ಳೇದಾಗತ್ತೆ ಯಾರಿಗಾದ್ರೂ ಹೇಳಿದ್ರೆ? ನಾ ಯಾರಿಗೂ ಹೇಳಕ್ ಹೋಗಿಲ್ಲ, ಆದ್ರೆ ನಮ್ಮ ಮನೆಯವ್ರಿಗೆ ನಾ ಹೇಳೀನಿ. ಅವ್ರಿಗೆಲ್ಲರಿಗೂ ಒಳ್ಳೇದಾಗೈತಿ. ನಮ್ಮ ನಮ್ಮ ಮನೆಯವ್ರಿಗೆ ತಂಗಿ ಬೇರೆದವ್ರಿಗೂ ಹೇಳ್ಬೋದಿತ್ತಲ್ಲ. ನಾ ಬೇರೆದವ್ರಿಗೆ ಹೇಳ್ಬೋದು. ನಾ ಬೇರೆದವ್ರಿಗೆ ಹೇಳೀನಿ, ಬೇರೆದವ್ರು ಬಂದು ಹೋಗ್ಯಾರ. ಎಲ್ಲರಿಗೂ ಒಳ್ಳೇದಾಗೈತಿ. ಅಂದರೆ ನಿಮ್ಗೆ ಇಷ್ಟೆಲ್ಲ ಪರಿಹಾರ ಆಗಿದ್ದಿಲ್ಲ. ಅಜ್ಜಾರು ನಿಮ್ಮ ಹತ್ರ ಏನು ಬೇಡಿದ್ರು? 1 ರೂಪಾಯಿ ಬೇಡಿಲ್ಲ ಅವರು. 1 ರೂಪಾಯಿ ಬೇಡೋರಲ್ಲ, ಕೊಡೋರಲ್ಲ, ತೊಗೊಳೋರಲ್ಲ. ಕೊಡ್ತೀನಿ ಅಂತ ಅಂದ್ರೂ ಬೇಡ, ಅಲ್ಲೇ ಕಿಚದ ಇಟ್ಕೊಂಡು ನಡಿ ನಿಮ್ಮ ಊರಿಗೆ ಅಂತಾರೆ ಅವರು. ರೊಕ್ಕ ಹೇಳ್ತೀವಿ ಅಂದ್ರೆ ಬರಬೇಡ್ರಿ ಇಲ್ಲಿ. ಆ ರೊಕ್ಕದವ್ರು ಅಲ್ಲ ಅವ್ರು ಅಜ್ಜಾರು, ರೊಕ್ಕದವ್ರಲ್ಲ. ನೀವು ಏನಾದರೂ ಕೊಟ್ಟಿದ್ರೆ? ನಾವು 1 ರೂಪಾಯಿನೂ ಕೊಟ್ಟಿಲ್ಲ ಅವ್ರಿಗೆ, 10 ಪೈಸೆ ಕೊಟ್ಟಿಲ್ಲ ಅವ್ರಿಗೆ. 1 ರೂಪಾಯಿ ಇಸ್ಕೊಳ್ಳೋದಿಲ್ಲ ಅವ್ರು. ಯಾರು ಕೊಡು, ಎಲ್ಲರಿಗೆ ಸಾಕಷ್ಟು ಮಂದಿ ಬರ್ತಾರ ಹೋಗಾರ. ಅವ್ರು ಯಾರು ಏನು ಅವ್ರ ಹೆಸರು ಎಲ್ಲ ಬರ್ಕೊಂಡ್ರ ದೊಡ್ಡ ಒಂದು ಬುಕ್ಕನ ಹಾಕಿತ್ತು. ಹಂಗೆ ಗಳಿಸಿದ್ರೆ ಕೋಟಿ ಗಂಟೆಗೆ ಅಲ್ಲ, ಬಂಗಾರದಾಗ ಕುಂದಿರ್ತಿದ್ದೆ ಅವರು. ಆಚೆ ದೇವ್ರು ಅಲ್ಲದು, ಮ್ಯಾಲಿ ಪರಮಾತ್ಮ. ಅವ್ರಿಗೆ ಏನು ಕಡಿಮೆ ಆಗೈತಿ ದೇವರು ಆತು. ದೇವರು ಅವ್ರು ಯಾವತ್ತಿನ ಉಂತಾರೋ ಏನು ಉಂತಾರೋ ಇಲ್ಲೋ ಆಗ ಬಂದವ್ರಿಗೆ ಹೇಳೋದ ಒಂದು ಕೆಲಸ. ಎಲ್ಲರಿಗೆ ನಿಮ್ದು ಒಳ್ಳೇದಾಗತ್ತಪ್ಪ, ನಿಮ್ದು ಚಲೋ ಆಗತ್ತಾ ಅಂತಲೇ ಹೇಳಿ ಕಳಿಸ್ತಾರೆ ಅವ್ರು ಎಲ್ಲರಿಗೆ. ಯಾರು ಕೂಡ ಏನು ರೊಕ್ಕ ಪಕ್ಕ ಇಸೋದು, ರೊಕ್ಕ ಅಂದ್ರೆ ನೀವು ನಡ್ರಿ ನಿಮ್ಮ ಊರ ಕಡೆಗೆ ಅಂತಾರೆ ಅವರು. ಅಂದರೆ ಈಗ ಅಜ್ಜಾರ ಬಗ್ಗೆ ನೀವು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಅಜ್ಜಾರ ಬಗ್ಗೆ ನೀವು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಭಕ್ತರಿಗೆ ಏನು ಹೇಳ್ತಾರೆ? ಅಜ್ಜಾರು ನೋಡಪ್ಪ, ಅವರು ಮ್ಯಾಲಿ ಪರಮಾತ್ಮನ ಇಲ್ಲದಾನ. ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ನೀವು ಹೋರಿ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳೋ ನಾನು. ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಬನ್ನಿ ಪ್ರಿಯ ವೀಕ್ಷಕರೇ, ಸೂರ್ಯಬಾನ್ದಿಂದ ಇಲ್ಲಿ ಹೆಬ್ಬಳ್ಳಿಗೆ ಭಕ್ತರು ಬಂದಿದ್ದಾರೆ. ಅವ್ರಿಗೂ ಕೂಡ ಕೇಳೋಣ ಹೆಬ್ಬಳ್ಳಿ ಅಜ್ಜನವರಿಂದ ಇವರಿಗೆ ಯಾವ ರೀತಿ ಲಾಭ ಆಯ್ತಂತ. ಅಮ್ಮ ನಮಸ್ಕಾರ. ಅಮ್ಮ ತಮ್ಮೂರು? ನಮ್ಮದು ಸೂರ್ಯಬಾನ್ರಿ. ಸೂರ್ಯಬಾನ್ ಎಲ್ಲಿ ಬರ್ತಾವ? ನಮ್ಮದು ಮನೆಯಾಳ್ರಿ, ಮನೆಯಾಳ್ದಾಗ ಬರ್ತೈತ್ರಿ. ನಾವು ಭಾಳ ದಿವಸ ಆತ್ರಿ ಅಜ್ಜಾರ ಅಂತೇಳಿ ಬರ. ಭಾಳ ವರ್ಷ ಆಯ್ತು ಅಂದ್ರೆ ಎಷ್ಟು ವರ್ಷ ಆಯ್ತಮ್ಮ? ನಮ್ದು ಏನು 45 ವರ್ಷ ಆತ್ರಿ. 45? ಹ್ಞೂ 45 ವರ್ಷ ಆತ್ರಿ. ಈ 45 ವರ್ಷದಲ್ಲಿ ಅಜ್ಜಾರಿಂದ ನಿಮ್ಗೆ ಏನು ಲಾಭ ಆಯ್ತು? ಎಲ್ಲ ಲಾಭ ಆಗೈತ್ರಿ. ಅಂದ್ರೆ ಯಾವ ರೀತಿ? ಮದುವೆ ಆಗೈತ್ರಿ, ನನ್ನ ಮಕ್ಕಳಾದವ್ರಿ. ನನ್ನ ತವ್ರ ಮನೇಲಿಂತ, ನಮ್ಮ ತವ್ರ ಮನೆ ಬದಾಮಿ ರೀ. ಬದಾಮಿಲಿಂತ್ರ ನಾವು ನಮ್ಮ ಬಾಬಾರು ನಡ್ಕೊಂತಿದ್ರಿ ಫಸ್ಟ್, ಆಮೇಲೆ ನಾವು ನಡ್ಕೊಂಡ್ರಿ. ನನಗೆ 3 ಮಕ್ಕಳು ರೀ. ಒಬ್ಬ ಮಗ ಈಗ ಲಾಲ್ಸಾಬಲಿ ಅಂತ ಅಜ್ಜಾರ್ ಕೊಟ್ಟಿದ್ದ ಗಂಡ ಮಗ ರೀ. ಈಗ 24 ವರ್ಷ ತಾವದನ್ರಿ ಮಗ ರೀ. ಅಜ್ಜಾರ ಆಶೀರ್ವಾದದಿಂದ ಎಲ್ಲ ಆಗೈತ್ರಿ. 2 ಮಕ್ಕಳು ಲಗ್ನ ಮಾಡ್ಯಾನ್ರಿ ಅಜ್ಜಾರ್ ರೀ. ನಮಗೆಲ್ಲ ಇಲ್ಲಿಂತ್ರನ ನಮಗೆ ಭಾಳ ಚಲೋ ಆಗೈತ್ರಿ. ಅಂದ್ರೆ ನಿಮ್ಮ ತಂದೆಯವರು ಇಲ್ಲಿ ಬರ್ತಿದ್ರಮ್ಮ? ಮೊದ್ಲು ನಮ್ಮ ಬಾಬಾರ್ ಬರ್ತಿದ್ರಿ, ಬದಾಮಿಲಿಂತ್ರ ನಮ್ಮ ಬಾಬಾರ್ ಬರ್ತಿದ್ರು. ನಾವು ಭಾಳ ಸಣ್ಣರಿದ್ರಿ, ಒಂದು 10 ವರ್ಷ ಹಾಕಿದ್ದೀನಿ ರೀ ನಾನು. ಅವಾಗಿಂತ್ರ ನನಗೆಲ್ಲ ಬಾಬಾ ಅಂತ ಗೊತ್ತಿರಿ. ಅಂದ್ರೆ ಅಜ್ಜಾರು ಸುಮಾರು ಎಷ್ಟು ವರ್ಷ ಆಯ್ತಮ್ಮ ಇವ್ರದ್ದು? ಹೌದು ರೀ, ಒಂದು 40-45 ಏನು ಇದ್ದಿದ್ದಿಲ್ಲ ರೀ. ದರ್ಗಾ ಇದು ರೀ, ಬರೀ ಸ್ವಲ್ಪ ಹಂಚು ಅಷ್ಟ ಐತ್ರ. ಅದ್ರೊಳಗನ ಅಜ್ಜಾರು ಹೇಳಿಕೆ ಹೇಳ್ತಿದ್ರಿ. ಆಮೇಲೆ ನಮ್ಮ ಮನೆಗೆ ಒಂದ್ಸಲ ಬದಾಮಿಗೆ ಬಂದಿದ್ರಿ ಬಾಬಾರ್ರಿ. ಅವಾಗ ಬಂದಾಗ ನಮ್ಮ ಅಪ್ಪಾರೆಲ್ಲ ಪರಿಚಯ ಮಾಡಿಕೊಟ್ರಿ. ಆಮೇಲೆ ನನ್ನ ಮನೆಗೂ ಬಂದಾರ. ನಾವೊಂದು ಬಡತನ ಪರಿಸ್ಥಿತಿಗೆ ಅಜ್ಜಾರು ನನಗೆ ಕೊಟ್ಟಿದ್ರಿ. ಕಣ್ಣು ಕಾಣಂಗಿಲ್ಲ ರೀ ನನ್ನ ಗಂಡನ. ಅಂತವಂಗ ನನ್ಗೆ ಅಜ್ಜಾರು ಕೊಟ್ರ. ಅವ್ನ್ಲಿದ್ರೆ ನನ್ನ ಬೆಳಕು ಕಂಡೀನ್ರಿ. ನಿಮ್ಮ ಗಂಡನಿಗೆ ಕಣ್ಣು ಕಾಣಂಗಿಲ್ರಿ. ಅವ್ನ್ಲಿದ್ರೆ ನಂದೆಲ್ಲ ಅಜ್ಜನ್ಲಿಂತ್ರ ನಂದೆಲ್ಲ ಮನೆ ಬೆಳಕಾಗಿತ್ತು. ಒಂದು ಚಪ್ರ ಐತ್ರಿ ನಂದು, ಒಂದು ಭಿಕ್ಷಾ ಬೇಡ ತಿನ್ನುವಂಥ ಪರಿಸ್ಥಿತಿ ಐತ್ರಿ ನಂದ್ರಿ. ಅದ್ರೊಳಗೆ ನನಗೆ ಅಜ್ಜ ನನಗೆ ಯಾವಾಗ ನನ್ನ ಕಾಲಿಟ್ಟು ನನ್ನ ಮನೆ ಬೆಳಗಿಸ್ಯಾನ, ಅವಾಗಿಂತ ನನಗೆ ಚಲೋ ಆಗೈತಿ. ನೀವು ಬೇರೆದವ್ರಿಗೆ ಹೇಳಿದ್ರಮ್ಮ? ಹ್ಞೂ ರೀ, ಹೇಳಿವ್ರಿ.
ಎಲ್ಲರೂ ಬಂದಾರ ಇದು ನನ್ನ ಸಂಬಂಧಿಕರು ಬಂದಿದ್ದಾರೆ ಇದು ರೀ ಸೋರೆ ಬಂದಾಗ ನಮ್ಮ ಹಳೆಯಾಗಳು ಆಗ್ಬೇಕ್ರಿ ನಮ್ಮ ಅಣ್ಣನ ಹೆಂಡತಿ ಆಗ್ಬೇಕ್ರಿ ಎಲ್ಲರೂ ಬಂದಾರ. ಅವ್ರು ಎಷ್ಟು ವರ್ಷ ಆಯ್ತಮ್ಮ ನೀವು ಬರಾಕತ್ತಿ ಎಷ್ಟು ವರ್ಷ ಆಯ್ತು ಅಪ್ಪ? ಒಂದು 6-7 ವರ್ಷ ಆಯ್ತು. 6-7 ವರ್ಷ. ಈ 6-7 ವರ್ಷದಲ್ಲಿ ಅಜ್ಜಾರಿಂದ ನಿಮ್ಗೇನು ಚಲೋ ಆಗಿದೆ. ಲಾಭ ಆಗಿದೆ? ಚಲೋ ಆಗಿದೆ ಅಂದ್ರೆ ಯಾವ ರೀತಿ ನಿಮಗೂ ಕಷ್ಟಗಳಿದ್ದು? ಎಲ್ಲ ರೀತಿಲಿಂತ್ರನು ಚಲೋ ಆಗಿದೆ. ಹಾಂ ಸರ್. ನಿಮ್ಮ ಕಷ್ಟಗಳಿದ್ದು ಸರ್? ಇದ್ದು ರೀ ಕಷ್ಟ ಇತ್ತು, ಮನೆತನದ್ದು ತ್ರಾಸಿತ್ತು, ಅವೆಲ್ಲ ಸಾಲ್ಕುಲ್ ಆಗ್ಯಾವ. ಮತ್ತು ನಮ್ಮ ಸೊಸಿಗ್ರಿ ಅವ್ರಿಗೆ ಆರಾಮ ಇದ್ದಿದ್ದಿಲ್ಲ, ಎಲ್ಲ ಕಡೆ ತೋರಿಸಿರು ಕಮ್ಮಾಗಿದ್ದಿಲ್ಲ. ಅದು ಅಜ್ಜಾರು ಇಲ್ಲೇ ನಾವ ಇದನ್ನ ಮಾಡೀವ್ರಿ, ಮಾಡಿದ ಗಂಡ ಮಗು ಆಕೈತೆ ಅಂತ ಹೇಳಿದ್ರೆ ಅವ್ರು ಹೇಳ್ದಂಗ ಕರೆಕ್ಟ್ ಆಗಿತ್ತು. ಮುಂದೆ ಇದು ಗುದ್ಲಿ ಆಗ್ತೈತೆ ಅಂದ್ರೆ ಗಂಡ ಮಗನ ಕೊಟ್ಟನ್ರಿ, ಗಂಡ ಮಗನ ಕೊಟ್ಟಾನ್ರಿ, ಭಾಳ ಚಂದ ಆತು. ಅಂದರೆ ಈಗ ಅಜ್ಜಾರು ನಿಮ್ಗೆ ಇಷ್ಟೆಲ್ಲ ಒಳ್ಳೇದು ಮಾಡಿದಾರಲ್ಲಮ್ಮ, ನೀವು ಅಜ್ಜಾರ್ಗೆ ನೀವೇನು ಕೊಟ್ರಿ? ನಾವು ರೀ ನಮಗೆ ಆ ಅಜ್ಜಾರ್ಗೆ ಏನು ನಾವು ಬೇಡ್ಕೊಂಡಿದ್ದು ನಾವು ಮಾಡೀವ್ರಿ. ನಾವು ವರ್ಷ ಬಂದ ದೀಡ್ ನಮಸ್ಕಾರ ಹಾಕ್ತೀನಿ ರೀ ಅವ್ರಿಗೆ. ಬೆಳ್ಳಿ ಕುದುರೆ ನಾನು ತಂದು ನಮ್ಮ ಒಟ್ಟು ವರ್ಷ ಹಂಗಂದ್ಲೆ ನಮ್ಮ ಕುದುರೆ ಹಂಗಿಡಪ್ಪ ಅಂತ ಬೆಳ್ಳಿ ಕುದುರೆ ಮಾಡಿಸ್ತೀನಿ. ಅಂದರೆ ಅಜ್ಜಾರು ಬೇಡಿದ್ರಮ್ಮ ನಿಮಗೆ? ಏನಿಲ್ರಿ ಒಟ್ಟು ನಮ್ಗೆ ನಮ್ಮ ಒಳ್ಳೇದಾಗಲಿ ಅಂತಂದ್ರಿ ವರ್ಷ ಬಂದು ದೀಡ್ ನಮಸ್ಕಾರ ಹಾಕ್ತೀನಿ ರೀ, ಬೆಳ್ಳಿ ಕುದಿಸಿ ಕೊಡಿಸ್ತೀನಿ ರೀ. ಒಟ್ಟು ನಮಗೆಲ್ಲ ನಡೆಸನ್ರಿ. ಪ್ರತಿ ವರ್ಷ ಬಂದು ದೀನ್ ನಮಸ್ಕಾರ ಹಾಕ್ತೀನಿ, ಪ್ರತಿ ವರ್ಷನೂ ಬಂದಾಗ ನಾನು ಜೀವ ಇರೋ ಮಟ್ಟ ನನಗೆ ಎಲ್ಲಿ ಮಟ್ಟ ಶಕ್ತಿ ಕೊಡ್ತಾನೆ ನೋಡ್ರಿ ಅಲ್ಲಿ ಬಂದು ನಾನು. ಇನ್ನು ಮತ್ತೆ ಈಗ ಅಜ್ಜಾರು ಬೇರೆ ಬೇರೆ ಕಡೆ ಹೋಗಿರ್ತೀವಲ್ಲ ನಾವು, ಅವಾಗ ಹಿಂಗೆ 5,000 ಕೊಟ್ಟರೆ ನಿಮ್ಗೆ ಈ ರೀತಿ ಲಾಭ ಮಾಡಿಕೊಡ್ತೀನಿ ಆ ರೀತಿ ಅಂಥದ್ದೇನಿಲ್ರಿ. 10 ರೂಪಾಯಿ ತೊಗೊಳೋದಿಲ್ಲ, ಒಂದು ಸಕ್ರೆ ತೊಗೊಳೋದಿಲ್ರಿ ಅವರು, ಏನೇನೇನೇನು ಇಲ್ರಿ ಅವ್ರು. ಎಲ್ಲ ಇನ್ನೂ ಒಳ್ಳೆಯವ್ರಿಗೆ ಮಾಡ್ತಾರೆ ಹೊರತಾಗ್ರಿ. ನನ್ನ ಮಗಳಿಗೆ ಏನು ಇದ್ದಿದ್ದಿಲ್ರಿ, ಊರಾನ್ ಭಕ್ತರು ಬಂದು ಯಾರು ನನ್ನ ಮಗಳಿಗೆ ಅಕ್ಕಿ ಕಾಳು ಹಾಕೋ ಅರ್ಧಕ್ಕೆ ಇದ್ದಿದ್ದಿಲ್ರಿ ನನಗೆ ರೀ. ನನ್ನ ಪರಿಸ್ಥಿತಿ ರೀ ಅಜ್ಜನ ನಿಂತು ನನ್ನ ಮಗಳು ಲಗ್ನ ಮಾಡ್ಯಾನ್ರಿ, ನನ್ನ ಮನೆಗೆ ಬಂದು ನನ್ನ ಪಾವನ ತೆಗ್ಸ್ಯಾನ್ರಿ. ಅನ್ಸರ್ ಅಂತಂದು ಇಲ್ಲೇ ಅಜ್ಜಾರ್ ಗಾಡಿ ಹೊಡಿತಿದ್ದೀನಿ ರೀ. ಅವ್ರ ಅಜ್ಜಾರು ಬಂದು ನಮ್ಮ ಮನೆಗೆ ಹೆಣ್ಣು ಕೇಳಿ ಮಾಡಿ ಲಗ್ನ ಮಾಡಿದ್ರಿ. ನಮಗೆ ಯಾರು 10 ರೂಪಾಯಿ ನಮಗೆ ಸಹಾಯ ಮಾಡಿಲ್ರಿ, ಇನ್ನೂವರೆಗೂ ಮಾಡಿಲ್ರಿ. ಅಜ್ಜ ಅದು ಹೆಂಗೆ ನಡೆಸ್ತಾನೆ ನಾವು ನಡೆಸ್ತಾನೆ. ಅದೇ ನೀವು ಇಲ್ಲಿ ನಡ್ಕೊಂಡಿದ್ರ ನಿಮ್ಗೆ ಒಳ್ಳೇದಾಗ್ತಾ? ಒಳ್ಳೇದಾಗೈತ್ರಿ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಮ್ಮ, ಚಿಂತೆ ಮಾಡಬೇಡಿ. ಹಾಂ, ಅವ್ರು ಬಂದು ಹೋಗಿ ನಮ್ಮ ಎಲ್ಲ ಸಾಲ್ಕುಲ್ ಆಗೈತಿ. ಪ್ರಾಬ್ಲಮ್ ಏನಿದ್ದು ಅಷ್ಟು ಸಾಲ್ಕುಲ್ ಮಾಡ್ಯಾರ. ಅದನ್ರಿ ಲಾಲ್ ಒಟ್ಟು ದವಾಖಾನಿಗೆ ಹೋಗ್ಬೇಡ, ಸ್ಕ್ಯಾನಿಂಗ್ ಮಾಡಿಸ್ಬೇಡ ಅಂತಂದ್ರಿ. ಮನ್ಯಾಗ ಡಿಲಿವರಿ ಆಗ್ಬೇಕಂತಂದ್ರಿ. ಶುಕ್ರವಾರ ದಿನ ರಾತ್ರಿ ಅಜ ಆಗೋಕೆ ಲಾಲ್ಸಾಬಲಿ ಹುಟ್ಟ್ಯಾನ್ರಿ. ಅವರ ಹೆಸರು ಇಟ್ಟರ್ರಿ ಲಾಲ್ಸಾಬಲಿ ಅಂತಂದ್ರಿ. ಈಗ 24 ವರ್ಷ ಅದಾನ್ರಿ ಅವನು. ಈಗ ಡಿಗ್ರಿ ಮುಗ್ಸ್ಯಾನ್ರಿ. ಇದಕ್ಕೆ ತೊಗೊಂಡು ಅಶೋಕ್ ಲಂಡ ಗಾಂಡಿ ತೊಗೊಂಡ್ರಿ. ಎಲ್ಲ ಅಪ್ಪನಿಂತ್ರ ಎಲ್ಲ ಚಂದ ನಡ್ದೈತ್ರಿ. ಅಂದರೆ ಈಗ ಅಜ್ಜಾರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಏನು ಹೇಳ್ತೀರಮ್ಮ? ಅವ್ರಲಿಂತ್ರ ನಂಗೆ ಎಷ್ಟು ಅವ್ರಲಿಂತ್ರ ನನ್ನ ಜೀವನ ರೀ. ಅವರ ನಂಗೆ ಸೌಭಾಗ್ಯ, ಜೀವನನೇ ಅವ್ರಲಿಂತ್ರ ನನ್ನ ಜೀವನ ಬೆಳಗೈತಂತಂದ್ರೆ ಅವ್ರದ್ದು ರೀ. ನನಗೆ ಯಾವ ತಂದೆ ತಾಯಿ ಯಾರು ಆಗಿಲ್ರಿ. ನನಗೆ ಅವ್ರಲಿಂತ್ರ ನನ್ನ ಜೀವನ ಬೆಳಗೈತ್ರಿ. ಇದಕ್ಕಿಂತ ಹೆಚ್ಚಿಂದ ಏನು ಹೇಳೋಕ್ಕಾಗಂಗಿಲ್ಲ. ಇರಲಿಲ್ಲಮ್ಮ, ಚಿಂತೆ ಮಾಡಬೇಡಿ, ಅಜ್ಜಾರು ಇನ್ನೂ ಒಳ್ಳೇದು ಮಾಡ್ತಾರೆ ನಿಮಗೆ. ನೀವು ಎಷ್ಟು ನೋಡ್ಕೋತೀರ ಅಷ್ಟು ಒಳ್ಳೇದಾಗುತ್ತೆ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.